ನಮಸ್ಕಾರ ಸ್ನೇಹಿತರೆ, ನಾವೀಗ ಮಾರಿ ಜಾತ್ರೆಗೋಸ್ಕರ ದೇವಿ ರೆಡಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಆಲದ ಮರದಲ್ಲಿ ದೇವಿ ರೆಡಿ ಮಾಡ್ತಾಯಿದ್ದೀವಿ. ಇಲ್ಲಿ ಗೌಡ್ರು, ಶಾನ್ಭಾಗರು, ಪುರೋಹಿತರು, ಆಮೇಲೆ ನಮ್ಮ ಕೆಲಸದವರೆಲ್ಲ ಬಂದು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ನಮ್ಮ ದೇವಿ ಪ್ರತಿಷ್ಠಾಪನೆ ರೆಡಿ ಮಾಡೋದು, ಮರದಲ್ಲೇ ಎಲ್ಲ ಕೆತ್ತಿ ರೆಡಿ ಮಾಡೋದು. ಇನ್ನೊಂದು ಈ ಥರ ಸ್ಟಾರ್ಟ್ ಮಾಡಬೇಕು. ಎಲ್ಲಿ ಮೆಷಿನಿಗೆಲ್ಲ ದಾಣುವಂಗಿಲ್ಲ, ಎಲ್ಲ ಇಲ್ಲಿ ಇದೇ ಜಾಗದಲ್ಲೇ ರೆಡಿ ಮಾಡಬೇಕು. ಕಾಮಗಾರಿ ಶುರುವಾಗಿದೆ. ಮಾರಿ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ, ಸ್ಟಾರ್ಟ್ ಆಗ್ತೈತೆ. ನೋಡೋಣ ನೆಕ್ಸ್ಟ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಈ ಜಾತ್ರೆನ ನೂರಾರು ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ ನಮ್ಮ ಹಿರಿಯರು, ಪೂರ್ವಿಕರು, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಊರಿನ ಗುಳ್ಳಮ್ಮ ದೇವಿ ಮತ್ತು ಮಾರಮ್ಮ ಜಾತ್ರೆ ಪ್ರಯುಕ್ತ ಇದು ಪ್ರತಿ ವರ್ಷವೂ ಡಿಸೆಂಬರಿಂದ ಜನವರಿ ತಿಂಗಳಿಂದ ಬರುತ್ತೆ. ಪ್ರತಿ ವರ್ಷವೂ ಅದ್ದೂರಿಯಾಗೇ ಮಾಡ್ತಾರೆ. ಇಲ್ಲಿ ಯಾರಿಗೆ ದುಡ್ಡು ಐತೆ, ಇಲ್ಲೇ ಆದಾಯ ಬಂದಿದೆ, ಅವನ್ನೆಲ್ಲ ಈಗಿನ ಕೊನೆ ತನಕ ನೋಡಿ, ತಪ್ಪದೆ ಎಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸರಿ ಸಪೋರ್ಟ್ ಮಾಡಿ. ಮರೆಲ್ಲ ಇದು ರೆಡಿಯಾಗಿ ಪೇಂಟೆಲ್ಲ ಮಾಡ್ಕೊಂಡು ಪೇಂಟ್ ಸ್ಟಾರ್ಟ್ ಆಗಿದೆ. ಪೇಂಟೆಲ್ಲ ಮಾಡಿ ಮತ್ತೆ ಎಲ್ಲ ಬಟ್ಟೆ ಎಲ್ಲ ಹಾಕಿ ಅಲಂಕಾರ ಮಾಡೋದು ಒಂದು ದೊಡ್ಡ ಕೆಲಸ. ಇದಕ್ಕೆ 2 ದಿವಸ ಟೈಮ್ ಇರುತ್ತೆ. 2 ದಿವಸದಲ್ಲಿ ರೆಡಿ ಮಾಡಬೇಕೆಲ್ಲ. ರೆಡಿ ಮಾಡಿ ಸಂಜೆ ನೈಟ್ ಆಗುತ್ತೆ. ನೈಟಲ್ಲಿ ಈ ಬಟ್ಟೆ ಎಲ್ಲ ಈ ಥರ ಹಾಕಿ ಮರದಲ್ಲೆಲ್ಲ ರೆಡಿ ಮಾಡಿ ದೃಷ್ಟಿ ಕೊಡ್ತಾ ಇರೋದು. ಬಟ್ಟೆ ಎಲ್ಲ ಅಲಂಕಾರ ಎಲ್ಲ ಮುಗೀತು. ನಿನ್ನ ದೃಷ್ಟಿನೂ ಆಯಿತು, ಪೂಜೆನೂ ಆಗ್ತಾಯಿದೆ. ಪೂಜೆ ಮುಗಿಸ್ಕೊಂಡು ಎಡೆ ಎಲ್ಲ ಮುಗಿಸಿ ಎಲ್ಲರೂ ಪೂಜೆ ಮಾಡಿ ಈಗ ನಮ್ಮ ನಿರ್ಣಮ್ಮ ದೇವಿ ಹತ್ರ ಹೋಗ್ಬೇಕು. ದೇವಿ ಹತ್ರ ಹೋಗಿ ಪೂಜೆ ಮುಗಿಸ್ಕೊಂಬಂದು ಇಲ್ಲಿಂದ ನೋಡಿ ನಮ್ಮ ದೇವರು ಇಟ್ಬಿಟ್ಟು ಅವ್ರನ್ನ ಕಷ್ಟ ಎಲ್ಲ ಥರದ್ದು ಏನೇ ಪ್ರಾಬ್ಲಮ್ ಇದ್ರು ಇಲ್ಲಿ ನಮ್ಮ ದೇವರು ಹೋಲಿಸಿ ಕೇಳಬೇಕು. ಇದು ನಮಗೆಲ್ಲ ಪೂರ್ತಿ ಏನೇ ತೊಂದರೆ ಏನೇ ಇದ್ರು ನಮಗೆ ಕ್ಲೀನಾಗಿ ಸ್ಪಷ್ಟವಾಗಿ ತಿಳಿಸಿ ಇದು ಪವಾಡ ವಿಚಿತ್ರ. ವರ್ಷದಿಂದ ಮಾಡ್ಕೊಂಬಂದಿಂದ ಪ್ರತಿ ವರ್ಷವೂ ಹಿಂಗೆ ಇರುತ್ತೆ. ನಮ್ಮ ಮನೆಯಿಂದಲೇ ದೇವರು ಹೊರಡೋದು. ಇಲ್ಲಿ ಆಚಾರು ವಿಶ್ವಕರ್ಮ ಜನಾಂಗದಿಂದ ನಮ್ಮ ಮನೆಯಿಂದ ರೆಡಿ ಮಾಡಿ 12 ಗಂಟೆ ಟೈಮಲ್ಲಿ ಹೊರಡಬೇಕು. ಊರೆಲ್ಲ ಸೇರಿರುತ್ತೆ, ಊರು ತುಂಬ ಜನ ಸೇರಿರುತ್ತೆ. ಇಲ್ಲಿಂದ ಉತ್ಸವ ಸ್ಟಾರ್ಟ್ ಆಗುತ್ತೆ. ಮೆರವಣಿಗೆ ಮುಖಾಂತರ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಸೊಪ್ಪಿನ ಗುಡ್ಡ ಅಂತ ಬರುತ್ತೆ, ಅಂದರೆ ಊರಿಂದ ಹೊರಗಡೆ ಸ್ವಲ್ಪ ದೂರದಲ್ಲಿ, ಅಲ್ಲಿಗೆ ತಗೊಂಡು ಹೋಗ್ತಾ ಇರ್ತೀವಿ. ಈಗ ಇಲ್ಲಿಂದ ಉತ್ಸವ ಸ್ಟಾರ್ಟ್ ಆಗುತ್ತೆ ನೋಡಿ. ಅದೇನು ಕಾಣಂಗೇನು ಅಲ್ಲಿ ಮುತ್ತಿ ಇಟ್ಕೋಬೋದು. ಮಲ್ಲಿಕಣ ಹೋಗ್ಲಿ ಮಡಿ ಹಾಸುವ ರೀತಿ
ಐತೆ ಬಿಟ್ಟು ಬಂದಿವಿ. ಈಗ ಬಂದು ಇಲ್ಲಿ ಸೊಪ್ಪಿನಗುಡ್ಲಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಬೇಕಿಲ್ಲ. ಕಲಸ ಇರಿಸಿ ದೇವರೆಲ್ಲ ಇಲ್ಲಿ ಕೂರಿಸಿ ಇಲ್ಲಿ 8 ದಿವಸ ಇಲ್ಲೇ ಇರುತ್ತೆ. ಈ ದೇವಿ 8 ದಿವಸ ಜಾತ್ರೆ ಇದು. ಇವತ್ತಿಂದ 4 ದಿವಸ ಇಲ್ಲಿರುತ್ತೆ. ಈ ದೇವಿನ ಕೂರಿಸಿ ನೀರಿನಮ್ಮ ದೇವಿನ ಕೂರಿಸಿ ಇಲ್ಲಿ ಜಾತ್ರೆ ಶುರುವಾಗುತ್ತೆ. ಇಲ್ಲಿಂದ ರಾತ್ರಿ ನಡೆಯೋ ಕಾರ್ಯಕ್ರಮಗಳೆಲ್ಲ ಇಲ್ಲಿಂದ ಶುರುವಾಗ್ತವೆ. ಬೆಳಗ್ಗೆ ತನಕ ಕಾರ್ಯಕ್ರಮ ಶುರುವಾಗುತ್ತೆ. ನಾಳೆಯಿಂದ ಜಾತ್ರೆ. ದೇವಿ ಕೂರಿಸಿದ್ರೆ ಮುಗೀತಿಲ್ಲಿ. ಆಮೇಲೆ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಬಂದು ಆರತಿ ಮಾಡ್ಕೊಂಡು ಹೋಗ್ತಾರೆ. ಇಂಥ ನೈಟ್ ಪೂರ್ತಿ ಇದ್ರೂ ಪರವಾಗಿಲ್ಲ. ನೈಟು ಮಕ್ಕಳೆಲ್ಲ ಆರತಿ ಮಾಡ್ಕೊಳ್ಳೋಕ್ಕೋಸ್ಕರ ನಿದ್ದೆಗೆಟ್ಟು ಆರತಿ ಎಲ್ಲ ಹಿಡ್ಕೊಂಡು ಮೆರವಣಿಗೆ ಬಂದು ಆರತಿ ಮುಗಿಸ್ಕೊಂಡು ಹೋಗ್ತಾರೆ. ಇದೇ ಒಂದು ಅದ್ಭುತ ಇದೆಲ್ಲ. ನೈಟ್ ಯಾರೂ ಮಲಗಲ್ಲ ಅಲ್ಲಿ ನಮ್ಮೂರಲ್ಲಿ. ಇಲ್ಲಿ ಊರಿನ ಮಕ್ಕಳೆಲ್ಲ ಬಂದು ಆರತಿ ಹಿಡ್ಕೊಂಬಂದು ಆರತಿ ಬೆಳಗಿ ದೇವತೆಗಳಿಗೆ 2 ದೇವರಿಗೆ ಆರತಿ ಬೆಳಗಿ ಈಗ ಏನಂತಾರೆ ಅದಕ್ಕೆ ಹಟ್ಟಿಯಿಂದ ತುಂಬ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಲಿ ಪ್ರದಾನ ಮಾಡಬೇಕಲ್ಲ, ಅದಕ್ಕೋಸ್ಕರ ಬಲಿ ತಗೊಂಡ್ಮೇಲೆ ಪೂಜೆ ಮಾಡಿ ಕತ್ತಿಗೆ. ಇದು ಭಾಳ ವರ್ಷದಿಂದ ಇರೋ ಕತ್ತಿ ಇದು. ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಚರ್ಗ ಅಂತ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಚರ್ಗಕ್ಕೆ ಊರಿನ ಸುತ್ತ ಹೋಗಿ ಜನಗಳೆಲ್ಲ ಎಡೆ ಕೊಟ್ಟಿರ್ತಾರೆ. ವಂದನೆಗಳು ಸ್ನೇಹಿತರೆ. ನಾನು ತಾಳಿಕಟ್ಟೆ ಹುಡುಗ ಆಗಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ.